ನಮಸ್ಕಾರಗಳು ಹೇಳ್ತೀನಿ. ಅದೇ ರೀತಿ ಇಲ್ಲಿ ಏನ್ ಕಲಾ ತಂಡ ಇದೆ ತಮಗೆಲ್ಲರಿಗೂ ಕೂಡ ಮೊದಲನಾಗಿ ಹೃತ್ಪೂರ್ವಕ ನಾನು ಅಭಿನಂದನೆಗಳಂತ ಎಲ್ಲರಿಗೂ ಅರ್ಪಿಸ್ತೇನೆ. ಅದೇ ರೀತಿ ಸತತವಾಗಿ 4 ವರ್ಷಗಳಿಂದ ಕೂಡ ಈ ರಾಮಕೋಟೆಯನ್ನ ಮಾಡ್ಕೊಂಡು ಬರ್ತಾ ಇರುವಂತಹ ನಮ್ಮ APMC ಮಾರ್ಕೆಟ್ ನ ಮಾಜಿ ಅಧ್ಯಕ್ಷರಾಗಿರುವಂತಹ ಗೊಳ್ಳಳ್ಳಿ ವೆಂಕಟೇಶಣ್ಣ ಅವರಿಗೆ ಆ ಭಗವಂತ ಆ ರಾಮನ ಆಶೀರ್ವಾದ ಸದಾ ಇಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಜನಸಾಮಾನ್ಯರಿಗೆ ಸೇವೆ ಮಾಡಲಿ. ಮುಂದಿನ ದಿನದಲ್ಲಿ ಸಮಾಜ ಸೇವಕರು ಇನ್ನು ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ, ದೀನ ದಲಿತರಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಆ ಭಗವಂತ ಆಶೀರ್ವಾದ ಸದಾ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಗೆ ಈ ಒಂದು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ APMC ಮಾಜಿ ಅಧ್ಯಕ್ಷರಾಗಿರುವಂತಹ ಗೊಳ್ಳಳ್ಳಿ ವೆಂಕಟೇಶಣ್ಣಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಯಾಕೆ ಅಂದ್ರೆ ನಮಗೆ ಮಾರ್ಗದರ್ಶಕರಾಗಿರುವಂತಹ ವೆಂಕಟೇಶಣ್ಣರವರು. ಅದೇ ರೀತಿ ನೀವು ಕಲಾ ತಂಡ ಏನಿದೆ ನಿಜವಾಗ್ಲೂ ನಮ್ಗೆ ಖುಷಿ ಆಗುತ್ತೆ. ಈ ಒಂದು ಕಲಾ ತಂಡಗಳು ಈ ಒಂದು ದಿನಗಳಲ್ಲಿ ಇಂತಹ ಒಂದು ಕಲಾ ತಂಡಗಳು ತಮ್ಗೆ ಏನಿದ್ದೀರಾ ತಮ್ಮ ಪೋಸ್ಟರ್ ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೇವೆ. ಸದಾ ನಿಮ್ ಬೆನ್ನೆಲ್ಲ ಬೇಕು ನಿಂತ್ಕೊಂತೀವಿ. ಯಾಕಂದ್ರೆ ಇಂತಹ ಮಹಾನ್ ವ್ಯಕ್ತಿಗಳು ಇಂತಹ ನಿಮ್ಮೆಲ್ಲ ಗುರುತಿಸಿ ತಮಗೆ ಒಂದು ಸೌಲಭ್ಯವನ್ನು ಮಾಡಿಕೊಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಇಂತಹ ನಮ್ಗೆ ಬೇಕಾಗಿದೆ, ಅವಶ್ಯಕತೆ. ಆದ್ರಿಂದ ತಮಗೆಲ್ಲರಿಗೂ ಕೂಡ ಆ ರಾಮನ ಆಶೀರ್ವಾದ ತಮಗೆಲ್ಲರಿಗೂ ಇರ್ಲಿ. ವಿಶೇಷವಾಗಿ ನಮ್ಮ ಗೊಳ್ಳಳ್ಳಿ ವೆಂಕಟೇಶಣ್ಣವರಿಗೆ, ಇವರಿಗೆ ಮತ್ತೆ ಆ ಕುಟುಂಬಸ್ಥವರಿಗೆ ಎಲ್ಲರಿಗೂ ಕೂಡ ಆ ರಾಮನ ಆಶೀರ್ವಾದ ಇರ್ಲಿ. ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಆ ರಾಮನ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಲೋಕೇಶ್ ಅವರು ಮತ್ತೆ ಭುವನ್ ರವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಾಮಕೋಟೆಯಲ್ಲಿ ನಾವು ಕೂಡ ಮಧ್ಯಾಹ್ನ ಬಂದಿದ್ದೆ. ಇವಾಗೂ ಕೂಡ ಒಂದು ಭಜನೆ ಕಾರ್ಯಕ್ರಮ ಭಾಗಿಯಾಗಬೇಕು, ನಮ್ಮ ಭಜನೆಯನ್ನ ನಾವು ಕೇಳಿಸ್ಕೋಬೇಕು, ನೋಡ್ಬೇಕು ಅನ್ನೋ ಭಾಗ್ಯ ನಮ್ಗೆ ಇವತ್ತು ಸಿಕ್ಕಿದೆ. ನಿಜವಾಗ್ಲೂ 4 ವರ್ಷಗಳ ಸತತ ಮಾಡ್ಕೊಂಡ್ ಬಂದಿದ್ದಾರೆ ನಮ್ಮ ವೆಂಕಟೇಶಣ್ಣ ಮತ್ತೆ ಅವರ ಕುಟುಂಬಸ್ಥರು. ಇರೋವರೆಗೂ ಕೂಡ ಈ ರಾಮಕೋಟೆ ನಿಲ್ಲೋದಿಲ್ಲ. ಪ್ರತಿಯೊಂದು ವರ್ಷನೂ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ವಿಶೇಷವಾಗಿ ಹೃತ್ಪೂರ್ವಕ ಧನ್ಯವಾದಗಳು ವೆಂಕಟೇಶಣ್ಣಗೆ ಹೇಳ್ತಾ